ಶಿವಲೋಕ ಚಾನಲ್ಗೆ ಸ್ವಾಗತ. ಕೈಲಾಸ ಪರ್ವತದ ಒಳಗೆ ಇನ್ನೂ ಏನು ಅಡಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲಕಾರಿ ವಿಷಯ. ಹಿಮಾಲಯದ ಹೃದಯದಲ್ಲಿ ಮಾನವರು ಕಾಲು ಸಂಪೂರ್ಣವಾಗಿ ತಲುಪದ ಒಂದು ಪರ್ವತ ಇದೆ. ಅದು ಸಾಮಾನ್ಯ ಪರ್ವತ ಅಲ್ಲ, ಅದು ದೇವರ ನಿವಾಸ ಎಂದು ಕೋಟಿ ಜನ ನಂಬುವ ಸ್ಥಳ. ಆ ಪರ್ವತವೇ ಕೈಲಾಸ. ಇಂದಿಗೂ ವಿಜ್ಞಾನಿಗಳಿಗೂ ಸಂಪೂರ್ಣವಾಗಿ ಅರ್ಥವಾಗದ ಅನೇಕ ರಹಸ್ಯಗಳು ಕೈಲಾಸ ಪರ್ವತದ ಸುತ್ತ ಅಡಗಿವೆ. ಅಲ್ಲಿ ಕಾಂಪಾಸ್ ಕೆಲಸ ಮಾಡೋದಿಲ್ಲ ಅಂತ ಕೆಲವರು ಹೇಳುತ್ತಾರೆ. ಅಲ್ಲಿ ಸಮಯವೇ ಬೇರೆ ರೀತಿ ಸಾಗುತ್ತದೆ ಅಂತ ಕೆಲವರು ಅನುಭವಿಸಿದ್ದಾರೆ. ಆದರೆ ಕೈಲಾಸ ಪರ್ವತದ ಒಳಗೆ ನಿಜವಾಗಿಯೂ ಏನು ಅಡಗಿದೆ? ಈ ಕತೆ ಕೇಳಿದ ಮೇಲೆ ನೀವು ಕೈಲಾಸವನ್ನು ಸಾಮಾನ್ಯ ಪರ್ವತ ಅಂತ ಎಂದಿಗೂ ಯೋಚಿಸಲ್ಲ. ಭಾಗ 1. ಕೈಲಾಸದ ಮಹಿಮೆ. ಟಿಬೆಟನ್ ಹಿಮಪರ್ವತಗಳ ಮಧ್ಯೆ ನಿಂತಿರುವ ಕೈಲಾಸ ಸುಮಾರು 6600 ಮೀಟರ್ ಎತ್ತರದಲ್ಲಿದೆ. ಆದರೆ ವಿಚಿತ್ರ ಏನೆಂದರೆ ಇಂದಿಗೂ ಯಾರೂ ಕೈಲಾಸ ಶಿಖರವನ್ನು ಸಂಪೂರ್ಣವಾಗಿ ಏರಿಲ್ಲ. ಮೌಂಟ್ ಎವರೆಸ್ಟ್ ಅನ್ನು ಸಾವಿರಾರು ಜನರು ಏರಿದ್ದಾರೆ. ಆದರೆ ಕೈಲಾಸವನ್ನು ಜಯಿಸಲು ಹೋದ ಕೆಲವರು ವಿಚಿತ್ರ ಅನುಭವಗಳೊಂದಿಗೆ ಹಿಂದಿರುಗಿದ್ದಾರೆ. ಕೆಲವರು ಹೇಳಿದ್ದು, ಯಾರೋ ನಮ್ಮನ್ನು ಹಿಂದಕ್ಕೆ ತಳ್ಳುವಂತೆ ಅನುಭವವಾಯಿತು. ಇನ್ನು ಕೆಲವರು ಅಲ್ಲಿ ಭಯಾನಕ ಶಕ್ತಿ ಇದೆ ಅಂತ ಹೇಳಿದ್ದಾರೆ. ಭಾಗ 2. ಕೈಲಾಸ ಪರ್ವತವು ಶಿವನ ವಾಸಸ್ಥಳ ಅಂದರೆ ನಿವಾಸವಾಗಿದೆ. ಹಿಂದೂ ಧರ್ಮದ ಪ್ರಕಾರ ಕೈಲಾಸವೇ ಶಿವನ ನಿವಾಸ. ಅಲ್ಲಿ ಶಿವನು ಧ್ಯಾನದಲ್ಲಿರುತ್ತಾನೆ. ಅವನ ಜೊತೆ ಪಾರ್ವತಿ ದೇವಿ, ಮುಂದೆ ನಂದಿ. ಆ ಪರ್ವತದ ಮೇಲೆ ದೇವತೆಗಳ ಶಕ್ತಿ ಇಂದಿಗೂ ಇದೆ ಅಂತ ಭಕ್ತರು ನಂಬುತ್ತಾರೆ. ಪುರಾಣಗಳಲ್ಲಿ ಹೇಳುವುದೇನೆಂದರೆ ಕೈಲಾಸದ ಒಳಗೆ ದೈವಿಕ ಲೋಕಕ್ಕೆ ಹೋಗುವ ಮಾರ್ಗ ಅಡಗಿದೆ ಎಂದು ಕೆಲವರು ಹೇಳುತ್ತಾರೆ. ಆ ಪರ್ವತದ ಒಳಗೆ ಮಾನವನ ಕಣ್ಣಿಗೆ ಕಾಣದ ಶಕ್ತಿ ಇದೆ. ಭಾಗ 3. ವಿಚಿತ್ರ ಘಟನೆಗಳು ನಡೆಯುತ್ತವೆ ಎಂದು. ಕೈಲಾಸಕ್ಕೆ ಹೋದ ಕೆಲವು ಯಾತ್ರಿಕರು ವಿಚಿತ್ರ ಘಟನೆಗಳನ್ನು ಹೇಳಿದ್ದಾರೆ. ಒಬ್ಬ ಯಾತ್ರಿಕ ಹೇಳಿದ್ದು, ನಾನು ಅಲ್ಲಿ ಕೆಲವು ಗಂಟೆಗಳಷ್ಟೇ ಇದ್ದೇವೆ ಎಂದು ಅನಿಸಿತು. ಆದರೆ ಕೆಳಗೆ ಬಂದಾಗ ಹಲವಾರು ದಿನ ಅಲ್ಲಿ ಕಳೆದಿತ್ತು. ಇನ್ನೊಬ್ಬರು ಹೇಳಿದ್ದು, ಅಲ್ಲಿ ಕೂದಲು ಮತ್ತು ನೇಗಿಲು ವೇಗವಾಗಿ ಬೆಳೆಯುತ್ತಿತ್ತು ಎಂದು. ಇದು ನಿಜವಾ ಅಥವಾ ಪರ್ವತದ ವಾತಾವರಣದ ಪರಿಣಾಮವಾ? ಇಂದಿಗೂ ಯಾರಿಗೂ ಸ್ಪಷ್ಟ ಉತ್ತರ ಇಲ್ಲ. ಭಾಗ 4. 4 ನದಿಗಳ ರಹಸ್ಯ. ಇನ್ನೊಂದು ದೊಡ್ಡ ರಹಸ್ಯ ಏನೆಂದರೆ ಭಾರತದ ಪ್ರಮುಖ 4 ನದಿಗಳ ಮೂಲ ಕೈಲಾಸದ ಸುತ್ತ ಇದೆ. ಸಿಂಧು, ಬ್ರಹ್ಮಪುತ್ರ, ಸತ್ಲಜ್, ಕರ್ನಾಲಿ. ಈ 4 ನದಿಗಳು ವಿಭಿನ್ನ ದಿಕ್ಕುಗಳಲ್ಲಿ ಹರಿಯುತ್ತವೆ ಎಂದು ಹಳೆಯ ಋಷಿಗಳು ಹೇಳಿದ್ದು. ಇದು ಸಾಮಾನ್ಯ ಪರ್ವತ ಅಲ್ಲ, ಇದು ಭೂಮಿಯ ಶಕ್ತಿಯ ಕೇಂದ್ರ. ಭಾಗ 5. ವಿಜ್ಞಾನಿಗಳ ಪ್ರಶ್ನೆ. ವಿಜ್ಞಾನಿಗಳು ಕೈಲಾಸದ ರಹಸ್ಯವನ್ನು ತಿಳಿಯಲು ಪ್ರಯತ್ನಿಸಿದ್ದಾರೆ. ಆದರೆ ಅನೇಕ ಪ್ರಶ್ನೆಗಳಿಗೆ ಉತ್ತರ ಇನ್ನೂ ಸಿಕ್ಕಿಲ್ಲ. ಸ್ಯಾಟಲೈಟ್ ಚಿತ್ರಗಳಲ್ಲಿ ಕೈಲಾಸದ ಆಕಾರ ಕೆಲವರಿಗೆ ಪಿರಮಿಡ್ ಥರ ಕಾಣಿಸಿದೆ. ಕೆಲವರು ಹೇಳುತ್ತಾರೆ ಇದು ಪ್ರಕೃತಿಯ ನಿರ್ಮಿತಿಯಲ್ಲ. ಆದರೆ ಇದಕ್ಕೆ ಯಾವುದೇ ಖಚಿತ ಸಾಕ್ಷಿ ಪುರಾವೆ ಇಲ್ಲ ಎಂದು. ಭಾಗ 6. ರಾವಣ ಮತ್ತು ಕೈಲ. ಪುರಾಣಗಳಲ್ಲಿ ಒಂದು ಭಯಾನಕ ಕಥೆ ಇದೆ. ಒಮ್ಮೆ ರಾವಣನು ತನ್ನ ಶಕ್ತಿಯನ್ನು ತೋರಿಸಲು ಕೈಲಾಸ ಪರ್ವತವನ್ನೇ ಎತ್ತಲು ಪ್ರಯತ್ನಿಸಿದ. ಅವನು ತನ್ನ ಬಲದಿಂದ ಪರ್ವತವನ್ನು ಎತ್ತಲು ಶುರು ಮಾಡಿದ. ಆ ಸಮಯದಲ್ಲಿ
ಶಿವನು ತನ್ನ ಕಾಲಿನ ಬೆರಳನ್ನು ಮಾತ್ರ ಒತ್ತಿದ ಕ್ಷಣದಲ್ಲೇ ರಾವಣ ಕೈಲಾಸದ ಕೆಳಗೆ ಸಿಲುಕಿದ. ಆ ನೋವಿನಲ್ಲಿ ರಾವಣ ಶಿವನನ್ನು ಪ್ರಾರ್ಥಿಸಲು ಶುರು ಮಾಡಿದ. ಆ ಪ್ರಾರ್ಥನೆಯೇ ಶಿವತಾಂಡವ ಸ್ತೋತ್ರ ಎಂದು ಹೇಳಲಾಗುತ್ತದೆ. ಭಾಗ 7 ಇಂದಿಗೂ ಇರುವ ರಹಸ್ಯ. ಅದು ಇಂದಿನಂತೆ ಕೈಲಾಸ ಪರ್ವತವನ್ನು ಸುತ್ತುವ ಭಕ್ತರು ಒಂದು ಮಾತು ಹೇಳುತ್ತಾರೆ. ಇಲ್ಲಿ ಹೋಗಿದ್ದಾಗ ಮನಸ್ಸಿಗೆ ವಿಚಿತ್ರ ಶಾಂತಿ, ನೆಮ್ಮದಿ ಸಿಗುತ್ತದೆ ಎಂದು. ಕೆಲವರು ಅಲ್ಲಿ ದೈವಿಕ ಶಕ್ತಿ ಅನುಭವಿಸಿದ್ದಾರೆ ಅಂತ ಹೇಳುತ್ತಾರೆ. ಇನ್ನು ಕೆಲವರು ಅಲ್ಲಿ ಹೋದ ನಂತರ ಜೀವನವೇ ಬದಲಾಯಿತು ಅಂತ ಹೇಳುತ್ತಾರೆ. ಆದರೆ ಕೈಲಾಸದ ಪರ್ವತದ ಒಳಗೆ ನಿಜವಾಗಿಯೂ ಏನು ಅಡಗಿದೆ? ದೇವರ ಶಕ್ತಿಯಾ, ಅಥವಾ ಪುರಾತನ ರಹಸ್ಯವಾ, ಅಥವಾ ಮಾನವನಿಗೆ ಇನ್ನೂ ಅರ್ಥವಾಗದ ಶಕ್ತಿಯಾ? ಇದಕ್ಕೆ ಉತ್ತರ ಬಹುಶಃ ಶಿವನಿಗೆ ಗೊತ್ತು. ಓಂ ನಮಃ ಶಿವಾಯ ಎಂದು ಕಾಮೆಂಟ್ ಮಾಡಿ. ಈ ರೀತಿಯ ಶಿವನ ಅದ್ಭುತ ರಹಸ್ಯಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಬರೆಯಿರಿ. ಓಂ ನಮಃ ಶಿವಾಯ. ಧನ್ಯವಾದಗಳು.